ಹೀಗೆ ಇಬ್ರಿಗೂ ಸೆಕ್ಸ್ ಮಾಡ್ದೆ ತುಂಬಾ ದಿನ ಆಗಿಬಿಟ್ಟಿತ್ತು. ನಾನಂತೂ ಎಷ್ಟು ಬಾರಿ ವನಿತಾಳಕುಂಡೆ ಮೂಲೆಯನ್ನು ನೆನಪು ಮಾಡ್ಕೊಂಡ್ ಜಟಕ ಹೊಡ್ಕೊಂಡಿನಿ ನನಗೆ ಗೊತ್ತಿಲ್ಲ. ಒಂದು ದಿನ ಕಾಲೇಜ್ ಹೋಗಿದ್ದಾಗ ವನಿತಾಳ ಗಂಡ ಕಂಪನಿಯ ಕೆಲಸದ ಮೇಲೆ 3 ದಿನ ಕೇರಳಕ್ಕೆ ಹೋಗಲಿದ್ದಾರೆ ಅಂತ ಮೆಸೇಜ್ ಮಾಡಿದ್ಲು. ಬಾಡಿಗೆ ವನಿತಾ ಆಂಟಿ. ಎಲ್ಲರಿಗೂ ನಮಸ್ಕಾರ. ಈ ಕತೆಯಲ್ಲಿ ನಮ್ಮ ಬಾಡಿಗೆ ಮನೆಗೆ ಬಂದ ವನಿತಾ ಆಂಟಿಯೊಂದಿಗೆ ನಡೆದ ಘಟನೆ ಇದು. ಈಗಾಗಲೇ ನೀವು ಇಲ್ಲಿ ತನ್ನ ಅನುಪಮ ಆಂಟಿಯೊಂದಿಗೆ ನಡೆದ ಸೆಕ್ಸ್ ಕತೆಯನ್ನು ಓದಿ ಬಹಳ ಮೆಚ್ಚುಗೆಯನ್ನು ಇಮೇಲ್ ಮೂಲಕ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳು ನನಗೆ ಇನ್ನಷ್ಟು ರೋಮಾಂಚನಕಾರಿಯಾಗಿ ಬರೆಯಲು ಮಜಾ ಬರುತ್ತೆ. ಈಗ ಕತೆಯ ಕಡೆ ಬರೋಣ. ನಮ್ಮ ಮೇಲಿನ ಮನೆಯು ಖಾಲಿಯಾಗಿ ಸುಮಾರು 2 ತಿಂಗಳು ಆಗಿತ್ತು. ನಮ್ಮ ಪಕ್ಕದ ಮನೆಯ ಅನು ಆಂಟಿಯು ಅವರ ಫ್ರೆಂಡ್ ಬರುದಾಗಿ ಮೊದಲು ತಿಳಿಸಿದ್ದರು. ನಾನು ಅದಕ್ಕೆ ಕಾಯುತ್ತಾ ಇದ್ದೆ. ಇಲ್ಲಿ ತನ ಅನು ಆಂಟಿಯನ್ನು ಕೈದು ಅವಳನ್ನ ತೃಪ್ತಿಪಡಿಸಿದ್ದೀನಿ. ಆದರೂ ಅವಳ ಮೇಲಿನ ಮೋಹ ಇನ್ನೂ ಹೋಗಿಲ್ಲ. ಅನು ಆಂಟಿಯ ಸೆಕ್ಸ್ ಕತೆಯನ್ನು ಆದಷ್ಟು ಬೇಗನೆ ಪ್ರಕಟಿಸುತ್ತೇನೆ. ಅನು ಆಂಟಿಯು ಮೊದಲೇ ನನ್ನ ಬಗ್ಗೆ ಗೊತ್ತಿದ್ದರಿಂದ ಅವಳು ಎಲ್ಲವನ್ನೂ ವನಿತಾಳಿಗೆ ತಿಳಿಸಿದ್ದಳು. ಅವಾಗ ನಮ್ಮಲ್ಲಿ ಸೆಕ್ಸ್ ಚಾಟ್ ಮಾಡಿ ಮಜಾ ಮಾಡ್ಕೊಂಡಿದ್ವಿ. ಮುಂದೆ ವನಿತಾ ಆಂಟಿಯು ಬಂದ ನಂತರ ಸಲುಗೆ ಹೆಚ್ಚಾಯ್ತು. ಅವಳ ನಂಬರ್ ಇಸ್ಕೊಂಡು ಮೊದ್ಲಿಗೆ ಚಾಟ್ ಮಾಡ್ತಾ ಸೆಕ್ಸ್ ಚಾಟ್ ಆಗಿ ಬದಲಾಯಿತು. ಯಾವ ರೀತಿ ಆಯ್ತೆಂದರೆ ದಿನಾಲೂ ಸೆಕ್ಸ್ ಚಾಟ್ ಮಾಡಿನೇ ನಿದ್ದೆ ಬರುತ್ತಿತ್ತು. ನಾನು ಕಾಲೇಜಲ್ಲಿ ಬುಸಿ ಇದ್ದೆ. ಹೀಗೆ ಕೆಲಸದಲ್ಲಿ ಇಬ್ಬರಿಗೂ ಮಜಾ ಮಾಡಕ್ಕೆ ಆಗ್ತಿರ್ಲಿಲ್ಲ. ಏನಾದರೂ ಮಾಡಿ ಮಜಾ ಮಾಡೋಣ ಆದರೆ ಅದು ಕೂಡ ಕಾರ್ಯರೂಪಕ್ಕೆ ಬರ್ತಿರ್ಲಿಲ್ಲ. ಕೆಲವೊಮ್ಮೆ ನಾನು ಕಾಲೇಜಿನಲ್ಲಿದ್ದೆ ಅಥವಾ ಬೇರೆ ಕೆಲಸದಲ್ಲಿ ಫುಲ್ ಬುಸಿ ಇರುತ್ತಿದ್ದೆ. ಇತರ ಸಮಯಗಳಲ್ಲಿ ಅವಳ ಗಂಡ ಮನೆಯಲ್ಲಿ ಇರ್ತಿದ್ರು. ಅವಾಗ ಭೇಟಿಯಾಗಲು ಸಾಧ್ಯವಾಗ್ತಿರಲಿಲ್ಲ. ಕೆಲವೊಮ್ಮೆ ಮನೆಯ ಛಾವಣಿ ಮೇಲೆ ಬಟ್ಟೆ ಹಾಕಕ್ಕೆ ಹೋದಾಗ ಅವಳ ದಪ್ಪ ಕುಂಡೆ ಮೊಲೆಯನ್ನು ತೋರಿಸ್ತಾ ಹೀಯಾಳ್ತಿಸ್ತಿದ್ದಳು. ನನಗಂತೂ ಅವಳ ದಪ್ಪನೆ ಕುಂಡೆಯನ್ನು ನೋಡಿದ್ರಂತೂ ಯಾವಾಗ ಕಚ್ಚಿ ತಿನ್ಬೇಕು ಅನ್ಸತ್ತೆ. ನೋಡಕ್ಕೆ ಹೆಚ್ಚು ಕಮ್ಮಿ ಶಕೀಲಾ ಆಂಟಿಯ ಹಾಗೆ ಕಾಣ್ತಾಳೆ ಅವಳು. ಹೀಗೆ ಒಂದೊಂದ್ಸಲ ನೆಪ ಮಾಡ್ಕೊಂಡ್ ಮೇಲೆ ಹೋಗ್ತಿದ್ದೆ. ಸಿಕ್ಕ 10 ರಿಂದ 15 ನಿಮಿಷದಲ್ಲಿ ಅವಳ ತುಟಿ ಸವರುತ್ತಿದ್ದೆ. ಹಾಗೇನೆ ಅವಳ ದಪ್ಪನೆಯ ಮೊಲೆಯನ್ನು ಒತ್ತಿ ಮಜಾ ತಗೋತಿದ್ದೆ. ಹಂಗೆ ಕುಂಡಿನ ಹಿಚುಕಿ ಹೊಡಿತಿದ್ದೆ. ಅವಳಿಗೂ ಅದೇ ಬೇಕಾಗಿರ್ತಿತ್ತು. ನಾನು ಅವಳ ಕುತ್ತಿಗೆಗೆ ಮುತ್ತು ಕೊಟ್ಟು ಅವಳ ಹುಬ್ಬುಗಳನ್ನು ಒತ್ತಿ ಮೊಲೆತೊಟ್ಟುಗಳೊಂದಿಗೆ ಆಟವಾಡುತ್ತಿದ್ದೆ. ಹೀಗೆ ಇಬ್ರಿಗೂ ಸೆಕ್ಸ್ ಮಾಡ್ದೆ ತುಂಬಾ ದಿನ ಆಗಿಬಿಟ್ಟಿತ್ತು. ನಾನಂತೂ ಎಷ್ಟು ಬಾರಿ ವನಿತಾಳ ಕುಂಡೆ ಮೂಲೆಯನ್ನು ನೆನಪು ಮಾಡ್ಕೊಂಡ್ ಜಟಕ ಹೊಡ್ಕೊಂಡಿನಿ ನನಗೆ ಗೊತ್ತಿಲ್ಲ. ಒಂದು ದಿನ ಕಾಲೇಜ್ ಹೋಗಿದ್ದಾಗ ವನಿತಾಳ ಗಂಡ ಕಂಪನಿಯ ಕೆಲಸದ ಮೇಲೆ 3 ದಿನ ಕೇರಳಕ್ಕೆ ಹೋಗಲಿದ್ದಾರೆ ಅಂತ ಮೆಸೇಜ್ ಮಾಡಿದ್ಲು.